ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ತುಂಬ ರುಚಿಯಾದಂತಹ ಟೊಮ್ಯಾಟೊ ಬೆಳ್ಳುಳ್ಳಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಒಮ್ಮೆ ನೀವೇನಾದರೂ ಈ ಚಟ್ನಿಯನ್ನು ಮಾಡಿದರೆ ಪದೇ ಪದೇ ಅದನ್ನೇ ಮಾಡಿ ತಿಂತಿರ್ತೀರ. ನಾನು ಸುಳ್ಳು ಹೇಳ್ತಾ ಇಲ್ಲ, ಬಟ್ ನೀವು ಒಂದ್ಸಲ ಟ್ರೈ ಮಾಡಿ, ಓಕೆನಾ? ಟ್ರೈ ಮಾಡಿ, ಕಮೆಂಟ್ ಮಾಡಿ. ಇವಾಗ ಅದನ್ನು ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕೆಂದು ನೋಡೋಣ. ಇಲ್ಲಿ ನಾನು ಒಂದು ದೊಡ್ಡ ಟೊಮ್ಯಾಟೊ, ಇನ್ನೊಂದು ಸಣ್ಣ ಟೊಮ್ಯಾಟೊನ ತೊಗೊಂಡಿದ್ದೀನಿ. ದೊಡ್ಡದರಲ್ಲಿ 2 ಭಾಗ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಅಚ್ಚ ಖಾರದ ಪುಡಿ, ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ, ಹಾಗೆ ಕೊತ್ತಂಬರಿ. ಇಲ್ಲಿ ನಾನು ಒಂದು ಬಾಣಲೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ ಅದಕ್ಕೆ ಟೊಮ್ಯಾಟೊನು ಕೂಡ ಹಾಕೋತಾ ಇದ್ದೀನಿ. ಇವಾಗ ನಾನು ಟೊಮ್ಯಾಟೊ ಜೊತೆನೇ ಬೆಳ್ಳುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ. ಇದೆರಡು ಸ್ವಲ್ಪ ಚೆನ್ನಾಗಿ ಬೇಯಲಿ. ಸ್ವಲ್ಪ ಬೇಯ್ದಾದಮೇಲೆ ನೀವು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಕಹಿ ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ನೀವು ಲಾಸ್ಟಿಗೆ ಟೊಮ್ಯಾಟೊ ಬೆಳ್ಳುಳ್ಳಿ ಚಟ್ನಿ ಆದಮೇಲೆನೂ ಕೂಡ ಹಾಕೋಬೋದು ಗ್ರೀನ್ ಚಿಲ್ಲಿನ. ಮತ್ತು ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಚೆನ್ನಾಗಿ ಫುಲ್ ಸಾಫ್ಟ್ ಆಗಲಿ, ಆವಾಗಲೇ ಅದು ರುಚಿ ಬಿಡುತ್ತೆ. ಟೊಮ್ಯಾಟೊನ ನೀವು 2 ಸೈಡ್ ಬೇಯಿಸ್ಕೋಬೇಕು. ಅದು ಯಾವಾಗ ಸಾಫ್ಟ್ ಆಗುತ್ತೆ ಅಲ್ವಾ, ಆವಾಗ ಟೊಮ್ಯಾಟೊ ಮೇಲಿನ ಸಿಪ್ಪೆ ಬಿಟ್ಕೊಳ್ಳುತ್ತೆ, ಅದನ್ನು ನೀವು ತೆಗೀರಿ. ಇವಾಗ ನೋಡಿ ಟೊಮ್ಯಾಟೊ ಸಿಪ್ಪೆ ಹೇಗೆ ಬರ್ತಾ ಇದೆ ಈಸಿಯಾಗಿ. ಇದನ್ನು ನೀವು ತೆಗೀರಿ. ಬಟ್ ಈ ಥರ ನಾವು ಚಟ್ನಿ ಮಾಡ್ತಿದ್ದೀವಲ್ಲ, ಟೊಮ್ಯಾಟೊ ಬೆಳ್ಳುಳ್ಳಿ ಚಟ್ನಿ, ನಿಮಗೆ ಪಲ್ಯಗಪ್ಪ ಏನಪ್ಪ ಮಾಡೋದು ಅಂದಾಗ ಸಡನ್ನಾಗಿ ನೀವು ಈ ಥರ ಚಟ್ನಿನ ಮಾಡ್ಕೋಬೋದು. ಬಟ್ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಕೆಟ್ಬಿಡುತ್ತೆ ಬೇಗ. ಇವಾಗ ನೋಡಿ ಟೊಮ್ಯಾಟೊನ ಫುಲ್ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಫುಲ್ ಟೊಮ್ಯಾಟೊನ ನೀವು ಸ್ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ಟೊಮ್ಯಾಟೊ ಸ್ಮ್ಯಾಶ್ ಆಗಿದೆ. ಅದಕ್ಕೆ ನಾನಿವಾಗ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಅಚ್ಚ ಖಾರದ ಪುಡಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಗ್ರೀನ್ ಚಿಲ್ಲಿ ಹಾಗೆ ಅಚ್ಚ ಖಾರದ ಪುಡಿ 2 ಇಷ್ಟ ಇದ್ದರೆ 2 ಸೇರಿಸ್ಕೊಳ್ಳಿ, ಇಲ್ಲಾಂದರೆ 1 ಬೇಕಾದರೆ 1 ಕೂಡ ನೀವು ಸೇರಿಸ್ಕೋಬೋದು. ಇಲ್ಲಿ ನಾನು ಮತ್ತೆ ಲಾಸ್ಟಿಗೆ ಗ್ರೀನ್ ಚಿಲ್ಲಿ ಮತ್ತು ಕೊರಿಯಂಡರ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಗ್ಯಾಸ್ನ ಉರಿ ಸಣ್ಣಲ್ಲಿ ಇಟ್ಕೊಳ್ಳಿ. ಇವಾಗ 1-2 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ನಮ್ಮ ಟೊಮ್ಯಾಟೊ ಬೆಳ್ಳುಳ್ಳಿ ಚಟ್ನಿ ರೆಡಿಯಾಗಿದೆ. ನೋಡಿ ಸ್ನೇಹಿತರೆ, ರುಚಿಕರವಾದ ಟೊಮ್ಯಾಟೊ ಬೆಳ್ಳುಳ್ಳಿ ಚಟ್ನಿ ಸಿದ್ಧವಾಗಿದೆ. ಇದನ್ನು ನೀವು ಚಪಾತಿ ಜೊತೆ ತಿನ್ಬೋದು, ರೈಸ್ ಜೊತೆ ತಿನ್ಬೋದು, ಪೂರಿ ಜೊತೆನೂ ಕೂಡ ತಿನ್ಬೋದು. ತುಂಬ ರುಚಿಯಾಗಿರುತ್ತದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ